ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಡೈಸ್. ಇಂದಿನ ರೆಸಿಪಿ ಬಂದು ಹಾಲು ಸಾರು. ಇದನ್ನು ಹಾಲು ಸಾರು ಅಂತಲೂ ಅಂತಾರೆ, ನೀರು ಸಾರು ಅಂತಲೂ ಅಂತಾರೆ. ಈ ಚಳಿಗಾಲದಲ್ಲಿ ಎಲ್ರಿಗೂ ಒಂದಲ್ಲ ಒಂದು ಸರಿ ಶೀತ, ಕೆಮ್ಮು, ಜ್ವರ ಸರ್ವೇ ಸಾಮಾನ್ಯ. ಇಂತಹ ಟೈಮ್ನಲ್ಲಿ ನಾವು ಈ ರೀತಿಯ ಸಾರನ್ನು ಮಾಡಿಕೊಂಡು ತಿಂದರೆ ಅಥವಾ ಒಂದು ಗ್ಲಾಸ್ ಅಷ್ಟು ಕುಡಿದ್ರೆ ನಿಜವಾಗ್ಲೂ ಶೀತ, ಕೆಮ್ಮು, ಜ್ವರ ಏನೇ ಇದ್ರೂ ಒಂದೇ ದಿವಸದಲ್ಲಿ ಕಡಿಮೆ ಆಗಿಬಿಡುತ್ತೆ. ಬನ್ನಿ ಈ ಸಾರನ್ನು ಹೇಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಸ್ವಲ್ಪ ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ, ಮತ್ತು ಒಂದು ಗ್ಲಾಸ್ ನೀರು. ಇದನ್ನು ಮೊದಲು ನೆನೆ ಹಾಕೋಬೇಕಾಗತ್ತೆ ಅಕ್ಕಿನ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಸಾಂಬಾರು ಅಷ್ಟನ್ನು ನೀವು ತೊಗೊಳ್ಬೇಕಾಗತ್ತೆ. ಅಂದರೆ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, ಅದರಿಂದ 1.5 ಸ್ಪೂನ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು 2-3 ಸರಿ ತೊಳೆದು ನೀರಾಕಿ ನೆನೆ ಹಾಕಬೇಕು. ಅದೇ ನೀರನ್ನು ರುಬ್ಬೋದಕ್ಕೂ ಅದನ್ನೇ ಯೂಸ್ ಮಾಡ್ಕೊಬೇಕಾಗತ್ತೆ. ಇದು ಬರೀ ಶೀತ, ಕೆಮ್ಮು, ಜ್ವರಕ್ಕೆ ಮಾತ್ರ ಅಲ್ಲ, ಜೀರ್ಣಕ್ಕೂ ಕೂಡ ತುಂಬ ಸಹಾಯಕಾರಿಯಾಗಿರುತ್ತೆ. ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದನ್ನು ಒಂದು ಟೈಮು ನೀವು ಎಲ್ಲರೂ ಟ್ರೈ ಮಾಡಲೇಬೇಕು. ತುಂಬಾ ರುಚಿನೂ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಒಂದು 1 ಅವರ್ ಆದ್ರೂ ನೆನೆಸ್ಬೇಕಾಗುತ್ತೆ. ಈಗ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 3 ಈರುಳ್ಳಿ ತಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈಗ ಇದರ ಜೊತೆಗೆ 1 ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ. ಇದು ಬೇಳೆ ಸಾಂಬಾರು ಪುಡಿ. ನೆಕ್ಸ್ಟ್ ಇದಕ್ಕೆ ನೆನೆಸಿದ್ವಲ್ಲ ಆ ಅಕ್ಕಿನ ಹಾಕ್ಕೊಂಡು ನೀರು ಸಮೇತನೇ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನುಣ್ಣಗೆ ರುಬ್ಕೋಬೇಕು. ಅದು ಅಕ್ಕಿ ತರಿ ಥರ ಇದ್ದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಸಾಂಬಾರಲ್ಲಿ. ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ರುಬ್ಬಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ. ಅರ್ಧ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇಲ್ಲಿ ಅರ್ಧ ಗಡ್ಡೆಯಷ್ಟು. 1 ಚಿಕ್ಕದ ಈರುಳ್ಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಹುರಿದಿದ್ದಾದಮೇಲೆ ಇದಕ್ಕೆ ನಾವು ರುಬ್ಬಿದ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ನಾವು ಉರಿ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣ ಉರಿನಲ್ಲೇ ಇದನ್ನು ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಅದು ತಳ ಹಿಡಿಯುತ್ತೆ, ಇಲ್ಲಾಂತಂದರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ನೀರು ಆವಾಗಲೇ ಸ್ಟಾರ್ಟಿಂಗಲ್ಲೇ ನೀರನ್ನ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ನಿಧಾನವಾಗಿ ಅದನ್ನು ತಿರುವುತಾನೇ ಇರಬೇಕಾಗುತ್ತೆ. ಯಾಕೆಂದರೆ ಗಂಟಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಸಣ್ಣ ಊರಿನಲ್ಲೇ ಇಟ್ಕೊಂಡು ಇದನ್ನು ತಿರುವುತಾನೇ ಇರಬೇಕು. ನೆಕ್ಸ್ಟ್ ಇದಕ್ಕೆ ಏನೋ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದರೆ, ಇದಕ್ಕೆ ರುಚಿ ಹೆಚ್ಚಾಗುವಂತಹ ಇಂಗ್ರೀಡಿಯೆಂಟ್ ಅಂತಂದರೆ, ಕುದೀತಾ ಇರಬೇಕಾದ್ರೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿನೂ ಕೂಡ ಇರುತ್ತೆ. ಹಾಗೆ ಹಾಲು ಹಾಕಿದ್ರೆ ಒಡೆಯುತ್ತೆ ಅಂತ ಏನೂ ಇಲ್ಲ, ಆದರೆ ತಿರುವುತಾನೇ ಇರಬೇಕು. ನೀವು ಎಷ್ಟು ಅದನ್ನು ತಿರುವುತಾನೇ ಇರ್ತೀರೋ ಅಷ್ಟು ರುಚಿನೂ ಚೆನ್ನಾಗಿರುತ್ತೆ, ಅದು ಒಡೆದೋಗಲ್ಲ ಹಾಲು. ನೋಡಿ, ಇವಾಗ ಕುದಿಸಿದ್ದಾಯಿತು, ಸಾಂಬಾರು ರೆಡಿ ಆಯಿತು. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಚಳಿಗಾಲಕ್ಕೆ ಸೂಕ್ತವಾದಂತಹ ಆರೋಗ್ಯಕರವಾದಂತಹ ಸಾರು, ಹಾಲು ಸಾರು ರೆಡಿಯಾಗಿದೆ.
ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಸಾರು ಅಂತ. ಈ ಸಾರನ್ನು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಇನ್ನೂ ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋಸ್ಗಾಗಿ ಮುಂದಿನ ದಿನಗಳಲ್ಲಿ ಕಾಯ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಂಟ್ರೆಸ್ಟಿಂಗ್ ಆಗಿರುವ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.